ತುಲಾ ರಾಶಿಯವರಿಗೆ ಶನಿ ಭಗವಾನರ ಪೂರ್ಣ ಅನುಗ್ರಹ ಇದೆ. ಕೇತು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ನಿಮಗೆ ಕೊಡ್ತಾ ಬರ್ತಾರೆ. ನಿಮ್ಗೇನಾದರೂ ಹೊಸ ಜವಾಬ್ದಾರಿಗಳು ಕೊಡ್ತಕ್ಕಂಥದ್ದು, ಪ್ರಮೋಷನ್ ಕೊಡ್ತಕ್ಕಂಥದ್ದು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರು, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಚಾನಲನ್ನು ನೀವು ಚೆನ್ನಾಗಿ ಆಧರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದು ಮಾಸ ಭವಿಷ್ಯ, ಜುಲೈ 2026 ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಮಾಡೋಕ್ಕೆ ಮೊದಲು ಗ್ರಹಗಳ ಒಂದು ಸಂಚಾರ ಯಾವ ಥರ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ರಾಹು ಕುಂಭ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಅದೇ ರೀತಿ ಶುಕ್ರ ಸಿಂಹ ರಾಶಿ ಕೇತು ಜೊತೆಗೆ ಇದ್ದರೆ, ಬುಧರು ವಕ್ರವಾಗಿ 7ನೇ ತಾರೀಕಿಂದ 24ನೇ ತಾರೀಕುವರೆಗೂ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕುಜ ಭಗವಾನರು ಭೂಮಿಕಾರಕರಾಗಿ ಭೂಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಜುಲೈ ಪೂರ್ತಿ ಸಂಚಾರ ಮಾಡ್ತಾ ಇದ್ದಾರೆ. ಉಳಿದಂಗೆ ಸೂರ್ಯ ಭಗವಾನರು ಮಿಥುನ್ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಇದ್ದು, 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ತನ್ನ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಕ್ಕಂಥದ್ದು ಏನಂದರೆ, ಆರೋಗ್ಯದ ವಿಚಾರವಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ, ಗುರುಗಳಿಗೆ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಏನು ಮೆಡಿಸಿನ್ ತೊಗೊಂಡ್ರು ಆಗ್ತಾ ಇಲ್ಲ ಅಂತ. ಇದರಲ್ಲಿ ಒಂದು ಭಾಗವಾಗಿ ಎಲ್ಲರೂ ಕೇಳೋ ಅಂಥದ್ದು ಡಯಾಬಿಟಿಕ್, ಶುಗರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸ್ವಾಮಿ, ನಮಗೆ ಶುಗರ್ ಜಾಸ್ತಿ ಇದೆ, 400 ಇದೆ, 300 ಇದೆ, ಕಡಿಮೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ 2-3 ಈ ಥರ ಎಲ್ಲರೂ ಶುಗರ್ ವಿಚಾರವಾಗಿ ಯಾವತ್ತು ದೇಶ ಸಮಸ್ಯೆಯಿಂದ ಬಳಲ್ತಾ ಇದೆ. ಇದಕ್ಕಾಗಿ ನಾನು ಒಂದು ಮುಖ್ಯವಾದಂಥ ಒಂದು ಟೆಂಪಲನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥ ಟೆಂಪಲ್ಲು. ಈವನ್ ಡಾಕ್ಟರ್ಸ್ಗೆ, ಸೈನ್ಸ್ ಕೂಡ ಅತೀತವಾಗಿರ್ತಕ್ಕಂಥ ದೇವಸ್ಥಾನ. ಡಾಕ್ಟರ್ಸ್ಗಳೇ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅವ್ರಿಗೆಲ್ಲ ಶುಗರಲ್ಲಿ ಕಮ್ಮಿ ಆಗ್ತಾ ಇದೆ. ಈ ಟೆಂಪಲ್ ಬಂದು ತಮಿಳ್ನಾಡಲ್ಲಿರುತ್ತೆ. ವೆನ್ನಿ ಕರುಂಬೇಶ್ವರ ಟೆಂಪಲ್ ಅಂತ. ನಿಡಮಂಗಲ್ ಅಂತಕ್ಕಂಥ ಸ್ಥಳಕ್ಕೆ ಹತ್ರದಲ್ಲಿರುತ್ತೆ. ನಿಡಮಂಗಲಂ ಜಾಗಕ್ಕೆ ಹತ್ರದಲ್ಲಿರ್ತಕ್ಕಂಥ ಈ ವೆನ್ನಿ ಕರುಂಬೇಶ್ವರ ಟೆಂಪಲ್. ಇಲ್ಲಿ ಹೋಗಿ ವಿಧಿವಿಧಾನಗಳಂತೆ ನೀವು ಸ್ವಾಮಿ ಸೇವೆಗಳನ್ನು ಅಲ್ಲಿ ಮಾಡಿ, ದೇವಸ್ಥಾನದ ಹತ್ರದಲ್ಲೇ ಇರ್ತಕ್ಕಂಥ ಈ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ. ಇದು ನೋಡಿ, ಸಕ್ಕರೆ ಅಂದ್ರೇ ಸಕ್ಕರೆ ಜಾಸ್ತಿ ಆಗೋವಂಥದ್ದು. ಆದರೆ ಇದೇ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಶುಗರ್ ಕಾಯಿಲೆ ಅಂತಕ್ಕಂಥದ್ದು ಕಂಟ್ರೋಲ್ಗೆ ಬರ್ತಾ ಇದೆ, ನಾರ್ಮಲ್ ಆಗ್ತಾ ಇದೆ ಅಂತ ಪ್ರೂವ್ ಆಗಿದೆ. ಯಾವ ವಿಜ್ಞಾನಕ್ಕೂ ಕೂಡ ಅತೀತವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಯಾರ್ಯಾರು ಕಷ್ಟಗಳಿಂದ ಅನುಭವಿಸ್ತಾ ಇದ್ದೀರಿ, ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಾಯಿಲೆಯಿಂದ, ಒಮ್ಮೆಯಾದರೂ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಬಿಟ್ಟು ಸ್ವಾಮಿ ದರ್ಶನ ಪಡ್ಕೊಂಡು ಆ ಪರಮೇಶ್ವರನ ದರ್ಶನ ಮಾಡಿ, ಸ್ವಾಮಿ ಸೇವೆ ಮಾಡಿ, ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ. ತುಲಾ ರಾಶಿಯವರಿಗೆ ಶನಿ ಭಗವಾನರ ಪೂರ್ಣ ಅನುಗ್ರಹ ಇದೆ. ಕಷ್ಟಗಳು ಬಂದಿದ್ರೂ ಕೂಡ ನಿಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶನಿ ಭಗವಾನರು 6ನೇ ಮನೆಯಲ್ಲಿರೋವರೆಗೂ ಕೂಡ ಜಯ ನಿಮ್ಮದೇ. ಅದು ಆರ್ಥಿಕ ವ್ಯವಹಾರಗಳಾಗಿರ್ಬೋದು, ಬಿಸ್ನೆಸ್, ಜಾಬು, ಇಂಥ ವ್ಯವಹಾರದಲ್ಲಿ ಶನಿ ಭಗವಾನರು ನಿಮಗೆ ಕಷ್ಟ ಕೊಡೋದಕ್ಕೆ ಬಿಡೋದಿಲ್ಲ. ಆದರೆ ಶನಿ ಭಗವಾನರಿಗೆ ಶಿಸ್ತು ತುಂಬ ಮುಖ್ಯ. ಬೆಳಗ್ಗೆ ಬೇಗ ಎದ್ದೇಳಬೇಕು, ರಾತ್ರಿ ಬೇಗ ಮಲಗಬೇಕು, ಆವತ್ತಿನ ಕೆಲಸ ಆವತ್ತು ಮಾಡಿಬಿಡಬೇಕು, ಯಾವುದು ಪೆಂಡಿಂಗ್ ಇಟ್ಕೋಬಾರ್ದು. ಈ ಥರ ಮಾಡಿದರೆ ನಿಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಮತ್ತು ನಿಮಗೆ ಲಾಭಸ್ಥಾನದಲ್ಲಿ ಕೇತು ಭಗವಾನರಿದ್ದಾರೆ. ಕೇತು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಕೂಡ ನಿಮಗೆ ಕೊಡ್ತಾ ಬರ್ತಾರೆ. ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ, ಭಕ್ತಿ ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಯಾರು ಶಾಲಾ ಕಾಲೇಜುಗಳು ಮತ್ತು ದೇವಸ್ಥಾನಗಳನ್ನು ನಡೆಸ್ತಾ ಇರ್ತಾರೋ ಇಂಥವ್ರು ಕೂಡ ತುಂಬ ಅನುಕೂಲ ಇರುತ್ತೆ. ಶುಕ್ರ ಭಗವಾನರ ಲಾಭ ಸ್ಥಾನದಲ್ಲಿ ಇದ್ದಾರಂದರೆ ಮನೆಯಲ್ಲಿ ನಿಮ್ಮ ಹೆಣ್ಣುಮಕ್ಕಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ
ಹೊಸ ಉದ್ಯೋಗ ಅವಕಾಶಗಳು ಬರ್ತಕ್ಕಂಥದ್ದು, ಲವಲವಿಕೆ ವಾತಾವರಣ ಇರ್ತಕ್ಕಂಥದ್ದು. ಶುಕ್ರ ಭಗವಾನರ ಲಾಭ ಸ್ಥಾನದಲ್ಲಿದ್ದರೆ ಕಲಾರಂಗದಲ್ಲಿರೋರಿಗೆ, ಮತ್ತು ಈ ವೆಹಿಕಲ್ಸ್ ಸೇಲ್ ಮಾಡ್ತಕ್ಕಂಥವ್ರು, ರಿಪೇರಿ ಮಾಡ್ತಕ್ಕಂಥವ್ರು ಕೂಡ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. 8ನೇ ಮನೆಯಲ್ಲಿ ಕುಜ ಇದ್ದಾರಂದರೆ ಸ್ವಲ್ಪ ಆತಂಕ ಬೇಡ, ಮಾತು ಬೆಳೆಸ್ತೋದು ಬೇಡ. ಜಗಳವನ್ನು ಮಾಡದೇ ಇರೋದರಿಂದ ಕುಜನನ್ನು ನೀವು ತಡೀಬೋದು. 8ನೇ ಮನೆಯಲ್ಲಿ ಕುಜ ಇದ್ದರೆ ಅನ್ನೆಸೆಸರಿ ಒಂದೊಂದು ಸರ್ತಿ ಕೋಪ ಮಾಡಿಕೊಂಡು BP ರೈಸ್ ಮಾಡ್ಕೊಳ್ಳೋ ಥರ ಮಾಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ದಿನಕ್ಕೆ 108 ಸರ್ತಿ ಹೇಳಿ ಕುಜ ನಿಮಗೆ ಒಲಿತಾರೆ. ಭಾಗ್ಯಸ್ಥಾನದಲ್ಲಿ ನಿಮಗೆ ಬುಧ ತುಂಬಾ ಚೆನ್ನಾಗಿದ್ದಾರೆ, ಆದರೆ ವಕ್ರವಾಗಿರೋದರಿಂದ ಕೇರ್ಫುಲ್ ಆಗಿರಬೇಕು. ತಂದೆ ವ್ಯಾಪಾರದಲ್ಲಿ ಕೂಡ ಏರ್ಪೇರ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಭಾಗ್ಯಸ್ಥಾನದಲ್ಲಿ ಬುಧ ಇದ್ದಾರೆ ಅಂದರೆ ಒಂದೊಂದು ಸರ್ತಿ ಓವರ್ ಕಾನ್ಫಿಡೆನ್ಸಿಂದ ಕೂಡ ನಿಮಗೆ ಅನಾನುಕೂಲಗಳಾಗತ್ತೆ. ಕಾನ್ಫಿಡೆಂಟ್ ಆಗಿರಿ. ಅತಿಯಾಗಿ ಮಾತಾಡೋದು ಅಥವಾ ಯಾರಿಗಾದ್ರೂ ಪ್ರಾಮಿಸ್ ಮಾಡ್ತಕ್ಕಂಥದ್ದು ಕೂಡ ಬೇಡ. ಉಳಿದಂಗೆ ಕರ್ಮಸ್ಥಾನದಲ್ಲಿ ಗುರು ಭಗವಾನರು ಉಚ್ಚರಾಗಿರೋದ್ರಿಂದ ಉದ್ಯೋಗದಲ್ಲಿ ಕೂಡ ಅಬಾಧಿತ, ಉದ್ಯೋಗದಲ್ಲಿ ಕೂಡ ಯಾವುದೇ ತೊಂದರೆಗಳು ಬರೋದಿಲ್ಲ ಗುರು ಇರೋದರಿಂದ. ಗುರುಬಲ ಇಲ್ಲ, ಅದಕ್ಕಾಗಿ ಗುರುಗಳ ಆರಾಧನೆ ಮಾಡೇ ಬನ್ನಿ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಭಗವಾನರು 16ನೇ ತಾರೀಕಿಂದ ನಿಮ್ಮ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ನಿಮ್ಗೆ ಹೊಸ ಜವಾಬ್ದಾರಿ ಸಿಗ್ತಕ್ಕಂಥದ್ದು. ಸೂರ್ಯ ಬಂದು ಅಡ್ಮಿನಿಸ್ಟ್ರೇಷನ್, ನಿಮಗೇನಾದರೂ ಹೊಸ ಜವಾಬ್ದಾರಿಗಳು ಕೊಡ್ತಕ್ಕಂಥದ್ದು, ಪ್ರಮೋಷನ್ ಕೊಡ್ತಕ್ಕಂಥದ್ದು. ಅದರಿಂದ ನಿಮಗೆ ಹೆಚ್ಚು ವರ್ಕ್ ಲೋಡ್ ಆಗ್ತಕ್ಕಂಥದ್ದು. ಗುರುಬಲ ಇಲ್ಲದೆ ಇರೋದ್ರಿಂದ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ, ಸ್ಯಾಲ್ರಿ ಕೊಡ್ತಾರೆ, ಇನ್ಕ್ರಿಮೆಂಟ್ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ವರ್ಕ್ ಲೋಡ್ ಜಾಸ್ತಿಯಾಗಿ ಅದರಿಂದ ನಿಮಗೆ ಟೆನ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ತಿಂಗಳು ಓವರಾಲ್ ಆಗಿ ನಿಮ್ಗೆ ಚೆನ್ನಾಗಿದೆ. ರಾಹು ಭಗವಾನರು ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಒಂದೊಂದು ಸರ್ತಿ ಮಿಸ್ಕ್ಯಾರೇಜ್ ಕೂಡ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಗುರುಬಲ ಬೇರೆ ಇಲ್ಲ. ಸೊ ಅದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಸಾಕು. ಉಳಿದಂಗೆಲ್ಲ ಓವರಾಲ್ ಆಗಿದೆ. ಖುಷಿಯಾಗಿರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ವಾಸ್ತು ಟಿಪ್ಸನ್ನು, ಉಡುಪಿ ವೈಜ್ಞಾನಿಕ ವಾಸ್ತುವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕೆಲವು ಟಿಪ್ಸ್ ಹೇಳಿದ್ವಿ. ಸೌತ್ ವೆಸ್ಟ್ ಕಾರ್ನರ್ ಬಗ್ಗೆ, ನೈಋತ್ಯ ಮೂಲೆ ಬಗ್ಗೆ ಹೇಳಿದ್ವಿ. ಸಾಕಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ. ಮತ್ತಷ್ಟು ವಿಚಾರಗಳನ್ನು ಹೇಳಕ್ಕೆ ಕೂಡ ಕೇಳಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯ ಮೂಲೆ ಅಂತಕ್ಕಂಥದ್ದು ಅದು ನಮ್ಮ ಜೀವಾಳ. ಯಾಕಂದರೆ ಅಲ್ಲಿ ಸಂಸಾರ ಮಾಡ್ತಕ್ಕಂಥ ಜಾಗ, ಗಂಡ ಹೆಂಡತಿ ಮಲಗತಕ್ಕಂಥ ಜಾಗ ಮುಖ್ಯವಾಗಿ. ಈ ಜಾಗದಲ್ಲಿ ನಾವು ನಿಧಿಯನ್ನು ಶೇಖರಣೆ ಮಾಡ್ತೀವಿ, ಹಣವನ್ನು ನಾವು ಇಡ್ತೀವಿ. ಇದಕ್ಕಾಗಿ ಸಪ್ರೇಟಾಗಿ ಎಷ್ಟೋ ಜನ ಬೀರುವ ಈ ಥರದ್ದೆಲ್ಲ ಮಾಡಿ ಲಾಕರ್ಸ್ ಮಾಡಿ ಕೂಡ ಇಟ್ಕೊಳ್ತಾರೆ. ಈ ಮೂಲೆ ಮುಖ್ಯವಾಗಿ ಸಿಟ್ಔಟ್ಸ್ ಇರಬಾರ್ದು. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಔಟ್ಸ್ ಇರಬಾರ್ದು. ಕಿಟಕಿಗಳು ಕೂಡ ಯಾವತ್ತು ದಕ್ಷಿಣದ ಹತ್ತಿರದ ಗೋಡೆಯಲ್ಲಿ ಮತ್ತು ಪೂರ್ವದ ಹತ್ತಿರಗೆ ಗೋಡೆಯಲ್ಲಿರಬೇಕು. ಸೊ ಲಾಸ್ಟ್ ಟೈಮ್ ಕೂಡ ಯಾವ ಥರ ಮಲಗಬೇಕು ಇದೆಲ್ಲ ಹೇಳಿದ್ದೀನಿ. ಈ ಮೂಲೆಯನ್ನು ಯಾವ ಥರ ಸ್ಟ್ರೆಂತ್ ಮಾಡಬೇಕು, ಒಡೆಯೋದು ಬೇಡ, ಬಡಿಯೋದು ಬೇಡ, ಕೆಡವೋದು ಬೇಡ. ಆದರೆ ಸರಳ ಉಪಾಯಗಳಿಂದ ಇದನ್ನು ನಾವು ಇರ್ತಕ್ಕಂಥ ಲೋಪದೋಷಗಳನ್ನು ಯಾವ ಥರ ಸರಿಪಡಿಸ್ಕೋಬೋದು ಅಂತಕ್ಕಂಥ ವಿಚಾರ. ಈ ಏರಿಯಾದಲ್ಲಿ ನೀವು ಯೆಲ್ಲೋ ಕಲರ್ ಫ್ಲವರ್ ವಾಸನ್ನು ಇಡೋದ್ರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಯೆಲ್ಲೋ ಕಲರ್ ಕರ್ಟೈನ್ಸು, ಆ ರೂಮಲ್ಲಿ ಯೆಲ್ಲೋ ಕಲರ್ ಪೇಂಟ್ ಹಾಕೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲಗಳಾಗತ್ತೆ. ಒಂದು ವೇಳೆ ಈ ಮೂಲೆಯಲ್ಲಿ ನೈಋತ್ಯ ಮೂಲೆಗೆ ಅಟ್ಯಾಚ್ಡ್ ಬಾತ್ರೂಮ್ ಒಳಗಡೆ ನೀವು ರೆಗ್ಯುಲರ್ ಆಗಿ ಯೆಲ್ಲೋ ಕಲರ್ ಬಲ್ಪನ್ನು, 0 ಕ್ಯಾಂಡಲ್ ಬಲ್ಪನ್ನು 24x7 ಉರಿಸ್ತಾ ಬನ್ನಿ. ಶನಿವಾರ ಹೊತ್ತು ರಾಕ್ ಸಾಲ್ಟ್ ಚೆಲ್ಬಿಟ್ಟು ಟಾಯ್ಲೆಟಲ್ಲಿ ಭಾನುವಾರ ಕ್ಲೀನ್ ಮಾಡೋದ್ರಿಂದ ಕೂಡ ಅಲ್ಲಿರ್ತಕ್ಕಂಥ ನೆಗೆಟಿವ್ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲೇ ಟಾಯ್ಲೆಟ್ ಇದ್ದರೆ ಸಾಕಷ್ಟು ಆರೋಗ್ಯದಲ್ಲಿ ಆ ಮನೆ ಯಜಮಾನನಿಗೆ ಅಥವಾ ಮನೆಯ ಯಜಮಾನನ ಮಗನಿಗೆ ಫೇಸ್ ಮಾಡ್ತಾ ಇರ್ತಾರೆ. ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇರಲೇಬಾರ್ದಂತ ಎಲ್ಲರೂ ಹೇಳ್ತಾರೆ. ಒಂದು ವೇಳೆ ಈ ಥರ ಇದ್ದರೆ ಇದನ್ನು ಬಡ್ಬಡಿಸ್ಕೋಬೇಕಂದ್ರೆ ಯೆಲ್ಲೋ ಕಲರ್ ಬಲ್ಪ್ ಹಾಕಿ, ಮತ್ತು ಆ ಟಾಯ್ಲೆಟ್ ಸೀಟ್ ಸುತ್ತು ಬ್ರಾಸ್ ಸ್ಟ್ರಿಪ್ಪನ್ನು ಸುತ್ತಲೂ ಹಾಕೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳಿಲ್ದಿರೋ ಒದ್ದಾಡ್ತಾ ಇರೋರು ನೈಋತ್ಯ ಮೂಲೆಯಲ್ಲಿ ಫ್ಲೈಯಿಂಗ್ ಈಗಲ್ ಆ ಚಿತ್ರ ಅಥವಾ ಒಂದು ಮೆಟಲ್, ಬ್ರಾಸ್ ಮೆಟಲ್ದೊಂದು ಚಿತ್ರವನ್ನು ತಂದು ಇಟ್ಕೊಂಡಿದ್ರು ಕೂಡ ನಿಮಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿರರ್ ಇರಬಾರ್ದು. ಒಂದು ವೇಳೆ ಪಿಲ್ಲರ್ ಏನಾದರೂ ಆಚೆ ಬಂದಿದ್ದರೆ, ನೈಋತ್ಯ ಮೂಲೆಯಲ್ಲಿ ಬಿಲ್ಡಿಂಗ್ ಪಿಲ್ಲರ್ ಒಳಗಡೆ ಬಂದಿದ್ದರೆ ಅಲ್ಲಿ 2x4 ಮಿರರನ್ನು ಒಂದು ನೀವು ಅಳವಡಿಸ್ಕೊಳ್ಳೋದ್ರಿಂದ ಕೂಡ
ಈ ನೈಋತ್ಯ ಮೂಲೆ ಸ್ಟ್ರೆಂತ್ ಬರುತ್ತೆ. ಆವಾಗ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿದ್ದು ಮಕ್ಕಳ ಭವಿಷ್ಯತ್ತು ಕೂಡ ಚೆನ್ನಾಗಿ ಆಗ್ತಾ ಬರ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಪರಿಹಾರಗಳನ್ನು ಮುಂದಿನ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಈ ಸರಳ ಉಪಾಯಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಬರೋ ತಿಂಗಳು ನಮ್ಮ ಭೇಟಿ. ಧನ್ಯವಾದ.